ನಮಸ್ತೆ ಪ್ರೀತಿಯ ವೀಕ್ಷಕರೇ. ಚಿತ್ರದ ಪ್ರಾರಂಭದಲ್ಲಿ ನ್ಯೂಜಿಲೆಂಡ್ ನಲ್ಲಿ ನಡೆದಂತಹ ಒಂದು ದುರ್ಘಟನೆ ಬಗ್ಗೆ ತಿಳಿಸ್ತಾರೆ. ಒಂದು ವಿಶೇಷವಾದಂತಹ ಬ್ಯಾಕ್ಟೀರಿಯಾದಿಂದ, ಗಾಳಿಯಲ್ಲಿ ಸ್ಪ್ರೆಡ್ ಆಗಿರೋ ಬ್ಯಾಕ್ಟೀರಿಯಾದಿಂದ ಸಾಕಷ್ಟು ಜನ ಅಲ್ಲಿ ಸತ್ತು ಹೋಗಿರ್ತಾರೆ. ಸೊ ಹೀಗಾಗಿ 2 ವರ್ಷಗಳ ಕಾಲ ಕಳೆದಿರುತ್ತೆ. ಇಡೀ ಹೊರ ಜಗತ್ತಿಗೆ ನ್ಯೂಜಿಲೆಂಡ್ಗೆ ಯಾವುದೇ ರೀತಿಯ ಕನೆಕ್ಷನ್ ಉಳಿದಿರಲ್ಲ. ಅಲ್ಲಿ ಬದುಕುಳಿದಂತಹ ಕೆಲವು ಜನಗಳು ಜೀವನವನ್ನು ನಡೆಸಲಿಕ್ಕೋಸ್ಕರ ಒಬ್ಬರನ್ನೊಬ್ಬರು ಸಾಯಿಸ್ತಾ ಅಥವಾ ಒಬ್ಬರಲ್ಲಿರುವಂತಹ ವಸ್ತುಗಳನ್ನು ಕದ್ದಿದ್ದ ಜೀವನವನ್ನು ನಡೆಸ್ತಾ ಇರ್ತಾರೆ. ಯಾಕೆಂದ್ರೆ ಅಲ್ಲಿ ಯಾರೂ ಯಾರನ್ನೂ ನಂಬುವಂತಹ ಪರಿಸ್ಥಿತಿಯಲ್ಲಿರಲ್ಲ. ಪ್ರತಿಯೊಬ್ಬರು ಜೀವನಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇರ್ತಾರೆ. ಇವರುಗಳ ಮಧ್ಯೆ ಕೆಲೆನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಬದುಕ್ತಾ ಇರ್ತಾನೆ. ತನ್ನ ಹೆಂಡತಿಯ ಜೊತೆ ಅಲ್ಲೇ ಒಂದು ಜೀವನವನ್ನು ನಡೆಸ್ತಾ ಇರ್ತಾನೆ. ಅವನಿಗೆ ಈ ಸಾವು ನೋವುಗಳು ಅಥವಾ ಮತ್ತೊಬ್ಬರನ್ನ ಲೂಟಿ ಮಾಡೋದು ಇದು ಯಾವುದೂ ಅವನಿಗೆ ಇಷ್ಟ ಇರಲ್ಲ. ಹಾಗಾಗಿ ಅವನ ಮನೆ ಸುತ್ತಾನೆ ಒಂದು ಚಿಕ್ಕ ಫಾರ್ಮ್ ಅನ್ನು ಮಾಡಿಕೊಂಡು ಬೇಕಾದ ಬೆಳೆಗಳನ್ನ ಬೆಳ್ಕೊಂಡು ಅಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಜೊತೆಗೆ ತನ್ನ ಜೊತೆ ಯಾವತ್ತೂ ಒಂದು ಗನ್ ಇಟ್ಕೊಂಡಿರ್ತಾನೆ. ಹೀಗೆ ಯಾರು ಮತ್ತೆ ಕಳ್ಳತನಕ್ಕೆ ಬಂದಾಗ ಪದೇ ಅಲ್ಲಿ ಮನೆಗಳ ಹತ್ರ ಕಳ್ಳರು ಬರ್ತಾನೆ ಇರ್ತಾರೆ. ಸೊ ಅವರನ್ನು ಹೆದರಿಸಿ ಓಡಿಸ್ತಾ ಇರ್ತಾನೆ. ಹೀಗೆ ಅವನ ಜೀವನ ಸಾಗ್ತಾ ಇರುತ್ತೆ. ಆ ಗಿಡಗಳನ್ನೆಲ್ಲ ಪಾಲನೆ ಪೋಷಣೆ ಮಾಡ್ತಾ ಇರ್ತಾನೆ. ಹೆಂಡತಿ ಜೊತೆ ಒಂದು ಸುಂದರವಾದ ಜೀವನವನ್ನು ಕಳೀತಾ ಇರ್ತಾನೆ. ಮತ್ತೆ ಆ ರೀತಿ ಆಗಂತುಕರು ಬರ್ತಾನೆ ಇರ್ತಾರೆ. ಅವನ್ನೆಲ್ಲ ಹೆದರಿಸಿ ಓಡಿಸ್ತಾನೆ ಇರ್ತಾನೆ. ಹೀಗೆ ಅವನ ಜೀವನ ತುಂಬಾ ಸುಂದರವಾಗಿ ನಡೀತಾ ಇರತ್ತೆ. ಹೀಗಿರುವಾಗ ಅವನ ಹೆಂಡತಿಗೆ ಒಂದಿನ ಅಲ್ಲೇ ಇರುವಂತಹ ಒಂದು ತಗಡಿನ ಚೂರಿನಿಂದ ಒಂದು ಕಾಲಿಗೆ ಏಟಾಗತ್ತೆ. ಅವಳು ಕೆಲಸವನ್ನು ಮಾಡ್ತಾ ಇರುವಾಗ ಅವಳೊಂದು ಚಿಕ್ಕ ಏಟಾಗಿದೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡ್ತಾಳೆ. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ರಾತ್ರಿಯ ಸಂದರ್ಭದಲ್ಲಿ ಆ ಗಾಯದಿಂದ ವಿಪರೀತವಾದಂತಹ ನೋವು ಉಂಟಾಗತ್ತೆ. ಆ ನೋವಿನಿಂದಾಗಿ ಅವಳು ಅನ್ಕಾನ್ಶಿಯಸ್ ಸ್ಟೇಜಿಗೆ ಕೂಡ ಹೋಗ್ತಾಳೆ. ವಿಪರೀತವಾಗಿ ಜ್ವರ ಬರುತ್ತೆ. ಸೊ ಅದೇನು ಅಂತ ಅರ್ಥ ಆಗಲ್ಲ. ಸೊ ಅವಳನ್ನ ಸಮಾಧಾನ ಪಡಿಸ್ತಾನೆ. ಹಾಗೆ ಅದು ಏನಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಅಲ್ಲಿರುವಂತಹ ಪುಸ್ತಕಗಳನ್ನೆಲ್ಲ ಸ್ಟಡಿ ಮಾಡಿದಾಗ ಗೊತ್ತಾಗತ್ತೆ. ಆ 2 ವರ್ಷದ ಹಿಂದೆ ಹೋದಂತಹ ಬ್ಯಾಕ್ಟೀರಿಯಾ ಇನ್ನೂ ಗಾಳಿಯಲ್ಲಿ ಹಾಗೆ ಇದೆ. ಅದು ಈ ಗಾಯದ ಮೂಲಕ ಅವಳ ದೇಹವನ್ನು ಸೇರ್ಕೊಂಡಿದೆ. ನಿಧಾನವಾಗಿ ಕೆಲವು ದಿನಗಳಲ್ಲಿ ಅವಳು ಸರಿಯಾದ ಮೆಡಿಸಿನ್ ಮಾಡಿಲ್ಲ ಅಂದ್ರೆ ಸತ್ತು ಹೋಗ್ತಾಳೆ. ಸೊ ಈ ವಿಷಯವನ್ನು ಅವನು ತಿಳ್ಕೊತಾನೆ. ಇದನ್ನ ಅವಳ ಹೆಂಡತಿಗೂ ಗೊತ್ತಾಗತ್ತೆ. ಅವಳು ತುಂಬಾನೇ ದುಃಖ ಪಡ್ತಾಳೆ, ಇನ್ನೇನು ಬಹಳ ದಿನ ಬದುಕೋದು ಕಷ್ಟ ಅಂತ. ಬಟ್ ಅವನಂತಾನೆ, ನಾನು ಇದಕ್ಕೆ ಸರಿಯಾದ ಮೆಡಿಸಿನ್ ತಂದೆ ತರ್ತೀನಿ, ಸೊ ಅಲ್ಲಿವರೆಗೆ ನೀನು ಧೈರ್ಯವಾಗಿರು ಅಂತ ಹೇಳಿ ಅವನ ಹತ್ರ ಇರುವಂತಹ ಗನ್ನನ್ನು ಅವಳಿಗೆ ಕೊಡ್ತಾನೆ. ಅದರಲ್ಲಿ ಹೇಳ್ತಾನೆ 5 ಬುಲೆಟ್ ಇದೆ, ತುಂಬಾ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಮಾತ್ರ ಅದನ್ನು ಯೂಸ್ ಮಾಡುವಂತ. ಅದನ್ನ ಹೇಳಿ ಸೈಕಲ್ನ ತಗೊಂಡು ನಿಧಾನವಾಗಿ ಹೊರಡ್ತಾನೆ. ಮೆಡಿಸಿನ್ ಎಲ್ಲಾದರೂ ಸಿಗುತ್ತೆ ಅಂತ. ಸೊ ದಾರಿಯಲ್ಲಿ ಮತ್ತೆ ಇದೇ ರೀತಿಯ ಸಾಕಷ್ಟು ಜನ ಇವನನ್ನು ಅಡ್ಡ ಹಾಕ್ತಾ ಇರ್ತಾರೆ. ಆದ್ರೆ ಅವನಲ್ಲಿ ಗನ್ ಇದೆ ಅಂತ ಗೊತ್ತಿರುತ್ತೆ. ಸೊ ಯಾರೋ ಅವನ ತಂಟೆಗೆ ಹೋಗಲ್ಲ. ಹೀಗೆ ಅಲ್ಲಿ ದೊಡ್ಡ ಪ್ರಮಾಣದ ಗ್ಯಾಂಗ್ಗಳನ್ನು ಕೂಡ ಕಟ್ಕೊಂಡು ಒಂದು 2-3 ಗ್ಯಾಂಗ್ ಲೀಡರ್ಸ್ ಕೂಡ ಇರ್ತಾರೆ. ಅವರನ್ನು ಹೇಗೋ ಮರೆಮಾಚಿ ಅಥವಾ ಅವರಿಂದ ತಪ್ಪಿಸ್ಕೊಂಡು ನಿಧಾನವಾಗಿ ಹೋಗಿ ಒಂದು ಮನೆ ಕಾಣುತ್ತೆ. ಆ ಮನೆಯ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಮನೆ ಬಾಗಿಲನ್ನು ನಾಕ್ ಮಾಡ್ತಾನೆ, ಯಾರು ಇರಲ್ಲ. ಸೊ ಒಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಮನೆಯ ತುಂಬಾ ವೆಪನ್ಸ್ಗಳು ಎಲ್ಲದೂ ಇರೋದು ಕಾಣುತ್ತೆ. ಸೊ ತಕ್ಷಣದಲ್ಲಿ ಹಿಂದಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಸಮ್ಮರ್ ಅಂತ ಆಗಿರುತ್ತೆ. ಒಬ್ಬ ವಯಸ್ಸಾದ ವ್ಯಕ್ತಿ ಇವನನ್ನು ಸಾಯಿಸ್ಲಿಕ್ಕೆ ಬರ್ತಾನೆ. ಅವನಂತಾನೆ, ಇಲ್ಲ, ನನ್ನ ಹೆಂಡತಿಗೆ ತೊಂದರೆ ಆಗಿದೆ, ನಾನು ಯಾವುದೇ ಕಳ್ಳತನ ಮಾಡ್ಲಿಕ್ಕೆ ಬಂದಿಲ್ಲ, ಕೇವಲ ಒಂದು ಮೆಡಿಸಿನ್ಗೋಸ್ಕರ ಬಂದಿದ್ದೀನಿ ಅಂತ. ಅವಾಗ ಸಮ್ಮರ್ ಅಂತಾನೆ, ಹಾಗಾದ್ರೆ ನೀನು ನನಗೆ ಫೇವರ್ ಅನ್ನು ಮಾಡಿದ್ರೆ ನಾನು ನಿನಗೆ ಆ ಮೆಡಿಸಿನ್ ಅನ್ನು ಕೊಡ್ತೀನಿ, ನನ್ನ ಹತ್ರ ಅದಿದೆ ಅಂತ. ಇದೇ ಸಂದರ್ಭಕ್ಕೆ ಈ ಸಮ್ಮರ್ನ ಮನೆಯ ಮೇಲೆ ಅಟ್ಯಾಕ್ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸುತ್ತಮುತ್ತ ಸಾಕಷ್ಟು ಜನ ಬಂದ್ಕೊಂಡು ಬೆಂಕಿಯನ್ನು ಹಚ್ಚಿ ಅವನ ಮನೆ ಕಡೆಗೆ ಎಸೆದು ಫೈರಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಸಮ್ಮರ್ ತುಂಬಾನೇ ಧೈರ್ಯವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಶೂಟ್ ಮಾಡ್ತಾನೆ ಅವ್ರ ಕಡೆ. ಯಾರನ್ನೂ ಸಾಯಿಸಲ್ಲ, ಬಟ್ ಶೂಟ್ ಮಾಡ್ತಿರ್ತಾನೆ. ಬಟ್ ಆ ಬೆಂಕಿಯನ್ನು ಕೂಡ ಆರಿಸ್ತಾ ಇರ್ತಾನೆ. ಸೊ ತನಗೆ ಹೆಲ್ಪ್ ಮಾಡುವಂತ ಕೆಲೆನ್ ಅನ್ನ ಕೇಳ್ಕೊಂತಾನೆ. ಕೆಲೆನ್ ಕೂಡ ಒಂದು ಹಂತದಲ್ಲಿ ಅವನಿಗೆ ಸಹ ಹೆಲ್ಪ್ ಅನ್ನು ಕೂಡ ಮಾಡ್ತಾನೆ. ಸಮ್ಮರ್ ಅಂತಾನೆ, ಸೊ 1 ವಾರಗಳ ಕಾಲ ನನಗೆ ಇಲ್ಲಿ ತುಂಬಾ ಜನ ದುಶ್ಮನರಾಗಿದ್ದಾರೆ, ನನ್ನ ಜೀವಕ್ಕೆ ತುಂಬಾನೇ ತೊಂದರೆ ಇದೆ. ಸೊ ನಾನು 1 ವಾರ ನೀನು ಹೆಲ್ಪ್ ಮಾಡಿದ್ರೆ ನನ್ನ ಹತ್ರ ಮೆಡಿಸಿನ್ ಇದೆ, ಆ ಮೆಡಿಸಿನ್ ಅನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಕೆಲೆನ್ಗೆ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇರಲ್ಲ. ಯಾಕೆಂದ್ರೆ ಅದು ಅಷ್ಟು ಸುಲಭಕ್ಕೆ ಎಲ್ಲರಲ್ಲೂ ಸಿಗುವಂತಹ ಮೆಡಿಸಿನ್ ಆಗಿರಲ್ಲ, ತುಂಬಾ ರೇರ್ ಮೆಡಿಸಿನ್ ಆಗಿರುತ್ತೆ. ಸೊ ಅವಾಗ ಹೀಗೆ ದಿನಗಳು ಪ್ರಾರಂಭ ಆಗುತ್ತೆ. ಸಮ್ಮರ್ ಹೇಳ್ತಾನೆ, ಮನೆ ಹತ್ರ ಯಾರು ಬರ್ಬಾರ್ದಂತ ಸುತ್ತಮುತ್ತ ಸಾಕಷ್ಟು ಟ್ರ್ಯಾಪ್ಗಳನ್ನು ಮಾಡಿರ್ತಾನೆ. ಜೊತೆಗೆ ತಕ್ಷಣದಲ್ಲಿ ಅವ್ರನ್ನ ಹಾಗೆ ಸಾಯಿಸಾಕ್ತಾನೆ. ಯಾಕಂದ್ರೆ ಅಲ್ಲಿ ಬದುಕಬೇಕು ಅಂದ್ರೆ ಮತ್ತೊಬ್ಬರನ್ನ ಸಾಯಿಸೋದು ತುಂಬಾ ಅನಿವಾರ್ಯ ಆಗಿರುತ್ತೆ. ಕೆಲೆನ್ ಮೂಲತಃ ಒಬ್ಬ ಪ್ರೊಫೆಷನಲ್ ಇಂಜಿನಿಯರ್ ಆಗಿರ್ತಾನೆ. ಹಾಗಾಗಿ ಅಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನೆಲ್ಲ ಸರಿ ಮಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಅವನ ಹೆಂಡತಿಯ ಆರೋಗ್ಯ ತುಂಬಾನೇ ಉಲ್ಬಣ ಹೊಂತಾನೆ ಇರುತ್ತೆ. ಸೊ ಅವ್ರ ಮನೆ ಹತ್ರ ಆ ರೀತಿ ಆಗಂತುಕರು ಬರ್ತಾನೆ ಇರ್ತಾರೆ. ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಅವನಿಗೆ ಜೋರಾಗಿ ಹೊಡೆದು ಸಾಯಿಸ್ಲಿಕ್ಕಂತ ಹೋಗ್ತಾಳೆ. ಬಟ್ ಅವಳಿಗೆ ಅವರನ್ನು ಸಾಯಿಸುವಷ್ಟು ಧೈರ್ಯ ಇರಲ್ಲ. ಸಾಯಿಸುವುದು ಅಷ್ಟು ಸುಲಭದ ಮಾತಾಗಿರಲ್ಲ. ತಕ್ಷಣ ಒಂದು ಗಾಡಿಯಲ್ಲಿ ಹಾಕೊಂಡು ಆ ವಯಸ್ಸಾದ ವ್ಯಕ್ತಿಯನ್ನು ದೂರದಲ್ಲಿ ಬಿಟ್ಟು ಬರ್ತಾಳೆ. ಇನ್ನೊಂದು ಕಡೆಯಲ್ಲಿ ಇವನ್ನೆಲ್ಲ ಮಾಡರ್ನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು, ಕ್ಯಾಮೆರಾಗಳನ್ನ ಯೂಸ್ ಮಾಡಿಕೊಂಡು ಆ ಮನೆಯ ರಕ್ಷಣೆಗೋಸ್ಕರ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಸೊ ಹೀಗೆ ಆ ಸಮ್ಮರ್ನ ಜೊತೆ ಅವನ ದಿನಗಳು ಪ್ರಾರಂಭ ಆಗಿರುತ್ತೆ. ಸೊ ಹೀಗೆ ಮಾತಾಡ್ತಾ ಅವನ ಆ ಕೆಲವೊಂದಿಷ್ಟು ಆ ದ್ವಂದ್ವಗಳು ಇರುತ್ತೆ. ಆ ಸಮ್ಮರ್ನ ಒಪಿನಿಯನ್ ಬೇರೆ ತರ ಇರುತ್ತೆ. ಆ ಸಮ್ಮರ್ನ ಸಾಯಿಸ್ಲಿಕ್ಕೆ ಕೊಡ್ತಾನೆ. ಬಟ್ ಅವನಿಗೆ ಅರ್ಥ ಆಗುತ್ತೆ, ಇವನನ್ನು ಸಾಯಿಸಿದ್ರೆ ನನಗೆ ಆ ಮೆಡಿಸಿನ್ ಸಿಗಲ್ಲ, ಜೊತೆಗೆ ಮತ್ತೊಬ್ಬರನ್ನ ಸಾಯಿಸೋದು ನೇಚರಿಗೆ ಬಂದಿದೆ, ನನಗದು ಇಷ್ಟ ಆಗ್ತಾ ಇಲ್ಲ ಅಂತ. ಆದ್ರೂ ಒಪ್ಪಿಕೊಂಡು ಇದೇ ರೀತಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಸೊ ಸಡನ್ ಆಗಿ 2 ಜನ ಆಗಂತುಕರು ಅಟ್ಯಾಕ್ ಅನ್ನು ಮಾಡ್ತಾರೆ. ಸೊ ಕೆಲೆನ್ ಹೊಡೆದಾಡ್ತಾ ಇರ್ತಾನೆ. ತುಂಬಾನೇ ಏಟಾಗಿರುತ್ತೆ.
ತಕ್ಷಣದಲ್ಲಿ ಸಮರ್ ಬಂದು ಅವರಿಬ್ಬರನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆವಾಗ ಕೆಳಗೆ ಹೇಳ್ತಾನೆ, ನೀನು ಕೆಲವೊಮ್ಮೆ ಬದುಕಬೇಕು ಅಂತಾರೆ ಮತ್ತೊಬ್ಬರನ್ನ ಸಾಯಿಸಲೇಬೇಕು. ಈ ರೀತಿ ತುಂಬಾ ಒಳ್ಳೆಯವನಾಗೋದ್ರಿಂದ ಯಾವುದನ್ನು ಸಾಧಿಸಕ್ಕೆ ಸಾಧ್ಯ ಇಲ್ಲ, ಇವತ್ತಿನ ಪರಿಸ್ಥಿತಿ ಹೀಗಿದೆ ಅಂತ. ಸೊ ಈಗಿರುವಾಗ ಡ್ರೋನ್ ಇಂದ ಇವ್ರ ಮನೆ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತಕ್ಷಣದಲ್ಲಿ ಇವ್ರ ಹತ್ರ ವೆಪನ್ಸ್ ಇರುತ್ತೆ, ಶೂಟ್ ಮಾಡಿ ಅದನ್ನ ಎಲ್ಲ ಡ್ರೋನ್ಸ್ಗಳನ್ನು ಹೊಡೆದುರುಳಿಸ್ತಾರೆ. ಇದನ್ನು ನೋಡಿದವರು ತಕ್ಷಣ ವಾಪಸ್ ಓಡೋಗ್ತಾರೆ. ಹೀಗಿರುವಾಗ ಕೆಲವೊಂದು ಹೆಂಡತಿಗೆ ಮನೆಯಲ್ಲಿ ಯಾರೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ತಕ್ಷಣ ಗನ್ನನ್ನು ತಗೊಂಡು ನೋಡ್ತಾಳೆ. ಒಂದು ಚಿಕ್ಕ ಹುಡುಗಿ ಬಂದಿರ್ತಾಳೆ. ಆ ಹುಡುಗಿಯನ್ನು ನೋಡಿದ ಅವಳಿಗೆ ಅರ್ಥ ಆಗುತ್ತೆ, ಇವಳ ಒಬ್ಬ ಗೆಳತಿಯ ಮಗಳವಳಾಗಿರ್ತಾಳೆ. ಸೊ ಅವಳು ಅಂದಿರ್ತಾಳೆ, ಸಾಕಷ್ಟು ವರ್ಷಗಳಿಂದ ಅವಳ ತಂದೆ ತಾಯಿ ಸತ್ತೋಗಿರ್ತಾರೆ. ಅವಳು ಅಂದಿರ್ತಾಳೆ, ನನ್ನ ಫ್ರೆಂಡ್ ಮನೆಗೆ ಹೋಗು, ಅವಳ ಜೊತೆ ನೀನು ಚೆನ್ನಾಗಿರ್ತೀಯ ಅಂತ. ಸೊ ಆ್ಯಕ್ಚುಲಿ ಇದೆ ಅಲ್ವಾ ನಿಜವಾದ ಸ್ನೇಹ ಅಂದರೆ. ಸೊ ಅವಳು ಬಂದು ಇವಳ ಮನೆಯಲ್ಲಿ ಸೇರ್ಕೊತಾಳೆ. ಇವಳಿಗೆ ಯಾವುದೇ ಮಕ್ಕಳಿರಲ್ಲ. ಸೊ ಇವಳನ್ನು ತಾನೇ ಬೆಳೆಸಬೇಕು, ತಾನೇ ರಕ್ಷಣೆ ಮಾಡಬೇಕು ಅಂತ ಮುಂದುವರಿತಾಳೆ. ಇನ್ನೊಂದು ಕಡೆಯಲ್ಲಿ ಒಬ್ಬ ಲೇಡಿ ಡಾನ್ ಅನ್ನು ತೋರಿಸ್ತಾರೆ. ಅವಳದೇ ಆದ ಒಂದಿಷ್ಟು ಕೆಟ್ಟ ಜನರನ್ನು ಕಟ್ಕೊಂಡು ಒಂದು ದೊಡ್ಡ ಗ್ಯಾಂಗ್ ಅನ್ನು ಮಾಡ್ಕೊಂಡಿರ್ತಾಳೆ. ದೊಡ್ಡ ಟೀಮ್ ಲೀಡರ್ ಆಗಿರ್ತಾಳೆ ಅವಳು ಅಲ್ಲಿ ಎಲ್ಲರನ್ನ ಲೂಟಿಯನ್ನು ಮಾಡ್ತಾ ಇರ್ತಾಳೆ. ಸೊ ಇನ್ನೊಂದು ಕಡೆಯಲ್ಲಿ ಇವ್ರದ್ದು ಟ್ರ್ಯಾಪ್ ನಡೀತಾನೆ ಇರುತ್ತೆ. ಇವನಿಗೇನೋ ಮಾಳಿಗೆಯಲ್ಲಿ ಸೌಂಡ್ ಬರುತ್ತೆ ಕೆಲವನಿಗೆ ಸಮ್ಮರ್ನ ಮನೆಯಲ್ಲಿ. ಸೊ ಏನು ಅಂತ ಶೂಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲೊಬ್ಬ ಚಿಕ್ಕ ಬಾಲಕ ಬರ್ತಾನೆ. ಅವಾಗ ಸಮ್ಮರ್ ಹೇಳ್ತಾನೆ, ಈ ಬಾಲಕನನ್ನ ಸಾಕಷ್ಟು ದಿನಗಳ ಹಿಂದೆ ನನಗೆ ಸಿಕ್ಕಿದ್ದು, ನಾನು ಇವನನ್ನ ಕರ್ಕೊಂಡ್ಬಂದಿದ್ದೀನಿ, ಇವನನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದಿದ್ದೀನಿ, ಯಾಕಂದ್ರೆ ಇವನನ್ನ ಕ್ರೂರಿಗಳ ಹತ್ರ ಇವನಿದ್ದ. ಸೊ ಇದೇ ಕಾರಣಕ್ಕಾಗಿ ನನಗೆ ಇನ್ನೂ ಒಂದಿಷ್ಟು ದುಶ್ಮನಿಗಳು ಹೆಚ್ಚಾಗಿದೆ. ಸೊ ಇವನನ್ನು ರಕ್ಷಿಸೋದೇ ನನ್ನ ಹೊಣೆ ಆಗಿದೆ ಅಂತ. ಒಂದು ಕಡೆಯಲ್ಲಿ ಕೆಲವನ್ನ ಹೆಂಡತಿ ಆ ಮಗುವನ್ನು ಬೆಳೆಸ್ತಾ ಇರ್ತಾಳೆ. ಮತ್ತೆ ಆ ವಯಸ್ಸಾದ ವ್ಯಕ್ತಿ ವಾಪಸ್ ಬರ್ತಾನೆ. ಅವನಿಗೆ ಕೇವಲ ಎಚ್ಚರ ತಪ್ಪಿರುತ್ತೆ ಅಷ್ಟೇ. ಸೊ ಮತ್ತೆ ಇವಳು ಅವನ ಮೇಲೆ ಹಲ್ಲೆಯನ್ನು ಮಾಡಿ ಮತ್ತೆ ತಗೊಂಡೋಗಿ ಎಸಿತಾಳೆ. ಸಾಯಿಸಬೇಕು ಅಂತ ಹೋಗ್ತಾಳೆ. ಬಟ್ ಆ ಸಾಯಿಸುವ ಧೈರ್ಯ ಅವಳಿಗೆ ಬರಲ್ಲ. ವಯಸ್ಸಾದ ವ್ಯಕ್ತಿ ಕೂಡ ಅಂತಾನೆ, ನನ್ನನ್ನು ಸಾಯಿಸು, ಇಲ್ಲಾಂದ್ರೆ ನಾನು ಮತ್ತೆ ಬರ್ತಾನೆ ಇರ್ತೀನಿ ಅಂತ. ಬಟ್ ಅವಳಿಗೆ ಆ ಮತ್ತೊಬ್ಬರನ್ನ ಸಾಯಿಸೋದು ಇಷ್ಟ ಇರಲ್ಲ. ಸೊ ಇನ್ನೊಂದು ಕಡೆಯಲ್ಲಿ ಒಬ್ಬ ದೊಡ್ಡ ಡಾನ್ ಬರ್ತಾನೆ. ಸಮರ್ನ ಮನೆ ಹತ್ರ ಬರ್ತಾನೆ. ಅವನು ಮೈಕೋದಲ್ಲಿ ಅನೌನ್ಸ್ ಅನ್ನು ಮಾಡ್ತಾನೆ. ಸೊ ತಕ್ಷಣದಲ್ಲಿ ಆ ಇವನಿಂದಾನೇ ಆ ಹುಡುಗನನ್ನ ಕದ್ದಿರ್ತಾನೆ. ಸೊ ಆ ಒಂದು ಟ್ಯಾಂಕರ್ನ ಬಿಟ್ಟು ಆ ಟ್ರಾಪ್ಸ್ನೆಲ್ಲ ನಾಶ ಮಾಡಿ ಸೊ ನಿಧಾನವಾಗಿ ಆ ಮನೆಗೆ ಅಟ್ಯಾಕ್ ಅನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆ ದೊಡ್ಡ ಡಾನ್ ಬಂದವನು. ಸೊ ಸಾಕಷ್ಟು ಫೈರಿಂಗ್ಗಳು ನಡೆಯುತ್ತೆ. ಇವರು ಅತ್ಯದ್ಭುತವಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಬಟ್ ಅವನು ಹೇಗೋ ಮಾಡಿ ಆ ನೆಲಮಾಳಿಗೆಯ ಒಳಗಡೆ ಹೋಗ್ತಾನೆ. ಆ ನೆಲಮಾಳಿಗೆಯ ಒಳಗಡೆ ಆ ಮಗುವನಿಗೆ ಕಾಣುತ್ತೆ. ಸೊ ತಕ್ಷಣದಲ್ಲಿ ಆ ಮಗುವನ್ನು ಸುಮ್ಮನಿರಿಸಿ ಅವನ ಬಾಯಿಗೆ ಬಟ್ಟೆಯನ್ನು ಕಟ್ಟಿ, ಆ ಟೇಪನ್ನು ಕಟ್ಟಿ, ಆ ಕೈ ಕಾಲಿಗೆ ಹಗ್ಗವನ್ನು ಕಟ್ಟಿ ಮತ್ತೆ ನೆಲಮಾಳಿಗೆಯ ಒಳಗಿಂದಾನೆ ಮನೆಯ ಒಳಗಡೆ ಎಂಟ್ರಿ ಕೊಡ್ತಾನೆ. ಸೊ ಒಳಗಡೆ ಎಂಟ್ರಿ ಕೊಟ್ಟವನು ಸಮ್ಮರ್ಗೆ ಜೋರಾದ ಏಟನ್ನು ಕೊಡ್ತಾನೆ. ಅವನು ಅನ್ಕಾನ್ಶಿಯಸ್ ಆಗಿ ಬೀಳ್ತಾನೆ. ಸೊ ಇನ್ನೊಂದು ಕಡೆಯಲ್ಲಿ ಕೆಲನ್ ಅವನನ್ನು ನೋಡಿದಂಗಾಗಿ ನಿಲ್ತಾನೆ. ಯಾಕೆ ಅಂದ್ರೆ ವಾಸ್ತವದಲ್ಲಿ ಅಲ್ಲಿ ಬಂದಂತಹ ದೊಡ್ಡ ಡಾನ್ ಮತ್ತಾರೂ ಆಗಿರಲ್ಲ, ಕೆಲನ್ನ ಸ್ವತಃ ಅಪ್ಪ ಆಗಿರ್ತಾನೆ. ಸೊ ಅವರಿಬ್ಬರ ಮಧ್ಯೆ ಏನ್ ನಡೆದಿರುತ್ತೆ ಅಂದ್ರೆ, ಆ ದೊಡ್ಡ ಡಾನ್ ಆದವನು ತನ್ನ ಮಗನು ತನ್ನ ತರನೇ ಡಾನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ, ಜನಗಳನ್ನ ಹೆದರಿಸಿ ಸಾಯಿಸಿ ಬದುಕಬೇಕು ಅಂತ. ಬಟ್ ಇದು ಕೆಲನ್ಗೆ ಇಷ್ಟ ಇರಲ್ಲ. ಇದೇ ಕಾರಣಕ್ಕಾಗಿ ಅವನು ದೂರ ಆಗಿರ್ತಾನೆ. ಇದೇ ಕಾರಣಕ್ಕಾಗಿ ಆ ಚಿಕ್ಕ ಹುಡುಗನನ್ನ ತನ್ನ ಮಗನಾಗಿ ಬೆಳೆಸಬೇಕು ಅಂತ ವಯಸ್ಸಾದ ಡಾನ್ ಬೆಳೆಸ್ತಾ ಇರ್ತಾನೆ. ಸೊ ಹೀಗೆ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೆಯುತ್ತೆ. ಅಲ್ಲಿ ಸಾಕಷ್ಟು ಜನಕ್ಕೆ ಏಟಾಗಿರುತ್ತೆ. ಆ ರಾತ್ರಿ ಅಲ್ಲಿಂದ ಅವರು ಹೊರಟೋಗ್ತಾರೆ. ಇನ್ನೊಂದು ಕಡೆಯಲ್ಲಿ ಆಲ್ಮೋಸ್ಟ್ ಒಂದು ವಾರದ ಸಂದರ್ಭ ಬಂದಿರುತ್ತೆ. ಸೊ ಸಮರ್ಗೂ ತುಂಬಾನೇ ಏಟಾಗಿರುತ್ತೆ. ಅವನು ತುಂಬಾನೇ ವಯಸ್ಸಾದ ವ್ಯಕ್ತಿ ಆಗಿರ್ತಾನೆ. ಬಟ್ ಅವನು ಮಾತಿನಂತೆ ಆ ಮೆಡಿಸಿನ್ ಅನ್ನ ತಾನು ಕೊಡೋದಾಗಿ ಹೇಳ್ತಾನೆ. ಸೊ ನನ್ನ ಹೆಂಡತಿಯನ್ನು ರಕ್ಷಿಸು, ಬಟ್ ಒಂದು ಹೆಲ್ಪ್ ಮಾಡು, ಈ ಹುಡುಗನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು. ಸೊ ಅವನು ಇಲ್ಲೇ ಇದ್ದರೆ ಸೇಫ್ ಆಗಿರಲ್ಲ, ನನ್ನ ಆಲೋಚನೆಯನ್ನು ಬಿಡು, ನಾನು ವಯಸ್ಸಾದವನು ಹೇಗಾದ್ರೂ ಬದುಕ್ತೀನಿ, ಬಟ್ ಇವನಿಗೆ ಒಂದು ಒಳ್ಳೆ ಜೀವನವನ್ನು ಕೊಡುವಂತ. ಸೊ ತಕ್ಷಣ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಆ ಚಿಕ್ಕ ಹುಡುಗಿ ಅವ್ರ ಕಡೆ ಫೈರ್ ಮಾಡ್ತಾಳೆ. ಬಟ್ ಸಡನ್ ಆಗಿ ಆ ಫೈರ್ ಏಮ್ ಇಲ್ಲದೆ ಇರೋದ್ರಿಂದ ಏನೂ ಆಗಲ್ಲ. ಬಟ್ ನಿಧಾನವಾಗಿ ಕೆಲನ್ ಬಂದು ಆ ಚಿಕ್ಕ ಹುಡುಗಿಯನ್ನ ಸಮಾಧಾನ ಪಡಿಸ್ತಾನೆ. ಬಂದು ನೋಡ್ತಾನೆ, ಹೆಂಡತಿ ತುಂಬಾನೇ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಾಳೆ. ತಕ್ಷಣ ಮೆಡಿಸಿನ್ ಅನ್ನು ಕೊಡ್ತಾಳೆ. ಇನ್ನೇನು ಅವಳು ಸತ್ತೇ ಹೋಗಿದ್ದಾಳೆ ಅಂತ ಅನ್ಕೊಂಡಿರ್ತಾನೆ. ಬಟ್ ಮೆಡಿಸಿನ್ ವರ್ಕ್ ಆಗುತ್ತೆ. ಅವಳಿಗೆ ತಕ್ಷಣ ಕಾನ್ಶಿಯಸ್ ಬರುತ್ತೆ. ಸೊ ಡೇ ಬೈ ಡೇ ಇವನು ಕೊಟ್ಟಂತಹ ಮೆಡಿಸಿನ್ ಇಂದ ಅವಳು ಚೇತರಿಸ್ಕೊಳ್ತಾಳೆ. ಸೊ ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಅವರ ಫ್ಯಾಮಿಲಿ ಇವಾಗ ತುಂಬಾ ಚೆನ್ನಾಗಿ ಒಟ್ಕೊಂಡಿರುತ್ತೆ. ಒಬ್ಬ ಹೊಸ ಮಗ ಕೂಡ ಸಿಕ್ಕಿರ್ತಾನೆ, ಒಂದು ಮಗಳು ಕೂಡ ಸಿಕ್ಕಿರ್ತಾಳೆ. ಇದರಿಂದಾಗಿ ತುಂಬಾನೇ ಸಂತಸದ ಜೀವನ ಇವರಿಗಾಗುತ್ತೆ. ಬಟ್ ಕೆಲವೊಂದು ತಲೆಯಲ್ಲಿ ಹೊಳಿತಾ ಇರುತ್ತೆ, ಸಮ್ಮರ್ ತೊಂದರಲ್ಲಿದ್ದಾನೆ, ಅವನನ್ನು ನಾನು ರಕ್ಷಿಸಬೇಕಲ್ವಾ ಅಂತ. ಸೊ ಇದನ್ನು ಅನ್ಕೊಂಡು ಇದೇ ಸಂದರ್ಭಕ್ಕೆ ಹೋಗ್ತಾನೆ. ತಕ್ಷಣ ಸಮ್ಮರ್ ಇರುವಂತಹ ಜಾಗ ಹೋಗ್ತಾನೆ. ಬಟ್ ಅದೇ ಸಂದರ್ಭಕ್ಕೆ ಆ ಲೇಡಿ ಡಾನ್ನ ಕಡೆಯವರು ಇವ್ರ ಮೇಲೆ ಅಟ್ಯಾಕ್ ಅನ್ನು ಮಾಡ್ಲಿಕ್ಕೆ ಬರ್ತಾರೆ. ಲೇಡಿ ಡಾನ್ ಬಂದ್ಬಿಟ್ಟು ಈ ಮನೆಯ ಮೇಲೆ ಅಟ್ಯಾಕ್ ಅನ್ನು ಪ್ರಾರಂಭ ಮಾಡ್ತಾರೆ. ವಾಸ್ತವದಲ್ಲಿ ಈ ಲೇಡಿ ಡಾನ್ ಕೂಡ ಸಮ್ಮರ್ನ ಮಗಳಾಗಿರ್ತಾಳೆ. ಆದ್ರೆ ಸಮ್ಮರ್ ಯಾವುದೋ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿ ಮತ್ತು ಮಗಳನ್ನ ಬಿಟ್ಟು ಹೋಗಿರ್ತಾನೆ. ಇದೇ ಸೇಡಿಗೋಸ್ಕರ, ಇದೇ ಸಿಟ್ಟಿಗೋಸ್ಕರ ಅವಳು ಇವನನ್ನ ಸಾಯಿಸ್ಲಿಕ್ಕೆ ಅಥವಾ ಇವನಿಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಮತ್ತೆ ಬರ್ತಿರ್ತಾಳೆ. ಬಟ್ ಸಮ್ಮರ್ ತುಂಬಾನೇ ಧೈರ್ಯವಂತ ಅಥವಾ ಶಕ್ತಿವಂತ ವಯಸ್ಸಾದ ವ್ಯಕ್ತಿ ಆಗಿರ್ತಾನೆ. ಅವನು ದೊಡ್ಡ ಮಿಲಿಟರಿಯ ರಿಟೈರ್ಡ್ ವ್ಯಕ್ತಿ ಆಗಿರ್ತಾನೆ. ಸೊ ಅದ್ಭುತವಾಗಿ ಅಲ್ಲಿ ಫೈಟ್ ನಡೆಯುತ್ತೆ. ಇದೇ ಸಂದರ್ಭಕ್ಕೆ ಕೆಲನ್ನ ಅಪ್ಪ ಕೂಡ ಅಲ್ಲಿ ಬಂದಿರ್ತಾನೆ. ಕೆಲನ್ನ ಅಪ್ಪನನ್ನ ಸಮ್ಮರ್ ಸಾಯಿಸಾಕ್ತಾನೆ. ಅವನಿಗೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಜೊತೆಗೆ ಆ ಲೇಡಿ ಡಾನ್ ಅನ್ನು ಕೂಡ ಅನ್ಕಾನ್ಶಿಯಸ್ ಮಾಡ್ತಾರೆ ಅಥವಾ ಅವಳನ್ನ ಅಲ್ಲಿ ಹಿಮ್ಮೆಟ್ಟಿಸ್ತಾರೆ. ಅವಳನ್ನ ಸಾಯಿಸಲ್ಲ, ಬಟ್ ಅವಳನ್ನ ಒಂದು ಶಾಕ್ ಅನ್ನ ಕೊಟ್ಟು ಅವಳನ್ನ ಹಿಮ್ಮೆಟ್ಟಿಸ್ತಾರೆ.
ಒಂದು ಕಡೆಯಲ್ಲಿ ಕೆಲನ್ನ ತಂದೆ ದೊಡ್ಡ ಡಾನ್ ಆದವನು ಸತ್ತು ಹೋಗಿರ್ತಾನೆ. ಇನ್ನೊಂದು ಕಡೆಯಲ್ಲಿ ಆ ಲೇಡಿ ಡಾನ್ ತನ್ನ ಸೋಲನ್ನು ಒಪ್ಕೊಂಡವಳು ಬೇರೆ ಕಡೆಗೆ ಶಿಫ್ಟ್ ಆಗಿರ್ತಾಳೆ. ಸಮರ್ ಅಂತಾನೆ, ನಿಮ್ಮ ಜೀವನವನ್ನು ನೀವು ಚೆನ್ನಾಗಿ ಕಳೀರಿ, ನಾನು ವಯಸ್ಸಾದವನು, ನಾನು ಹೇಗೋ ಬದುಕ್ತೀನಿ ಅಂತ ಹೇಳ್ತಾನೆ. ಕೆಲನ್ ಮಗ ಮತ್ತು ಮಗಳ ಜೊತೆ ಅದೇ ಜಾಗದಲ್ಲಿ ಹೊಸ ಟೆಕ್ನಾಲಜಿಯನ್ನು ಮತ್ತೆ ಬಳಸಿ ಸಾಕಷ್ಟು ರಕ್ಷಣಾತ್ಮಕ ವ್ಯವಸ್ಥೆಯನ್ನು ಮಾಡಿಕೊಂಡು ಸುಂದರವಾದ ಜೀವನವನ್ನು ಕಳೀತಾರೆ. ಇಲ್ಲಿಗೆ ಈ ಚಿತ್ರ ಸುಖದಲ್ಲಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.